ಲೇ ಕೈಲಾಸು ಕೈಲಾಸು ಏನಪ್ಪ ಬಾಯ್ ಬಾಯ್ಲಿ ಏನಪ್ಪ ಯಾಕೋ ಏನಾಯ್ತು ಅದೇನು ಮಕ್ಕ ಅಂಗಿಕೊಂಡಿದ್ಯಾ ಏನಾಯ್ತು ಎಲ್ಲ ನೋಡಪ್ಪ ಅಮ್ಮನು ಕಾರು ನನ್ನ ನೋಡೋಕ್ಕೆ ಬಿಡಿಲ್ಲ ಓ ನೀನು ಹಂಗೆ ಪ್ರೀತಿ ವಿಶ್ವಾಸ ಇಟ್ಕೊಂಡಿರೋದು ಹುಷಾರಿಲ್ದ್ರೆ ಎಷ್ಟು ದಿನ ಆಯಿತು ಹಾಸ್ಪಿಟ್ಲಾಗ 3-4 ದಿವಸ ಇದ್ಲು ಅವಾಗ ಅಲ್ಗೂ ಬರಿಲ್ಲ ಮನೆಗೆ ಕರ್ಕೊಂಬಂದಾಗೂ ಬರಿಲ್ಲ ಇವಾಗ ನೀನು ಹೋಗ್ಬಿಟ್ರೆ ಬಿಟ್ಬಿಡ್ತಾಳೆ ಅವಳು ಏನು ಬಂದಿರೋದು ಕರಿಬೇವಿನ ಸೊಪ್ಪಿಲ್ಲ ಅಂತಂದ್ಲು ಅದಕ್ಕೆ ಬಂದೆ ಏನು ಕರಿಬೇವಿನ ಸೊಪ್ಪು ಹಾಕ್ತಿದ್ರೆ ಅಡುಗೆನೇ ಆಗಲ್ಲ ವಿಚಿತ್ರದವಳು ನೀನು ನಿಂದ್ರು ಅಂಥವಳಿ ಭೂಮಿ ಮೇಲೆ ಹುಟ್ಟೋದೇ ಇಲ್ಲ ಏ ರಘು ಬಾ ಬಾವಾ ಏನು ಮಾಡಿದ್ದೆ ಅಡುಗೆ ಉಪ್ಪಿಟ್ಟು ಕೇಸರಿ ಬಾತ್ 2 ಮಾಡಿದ್ದೀನಿ ಬಾ ಕೇಸರಿ ಬಾತ್ ತುಪ್ಪದಾಗ ಹುರಿದು ಹಾಕಿದ್ದೀನಿ ದ್ರಾಕ್ಷಿ ಗೋಡಂಬಿ ಇವನ್ಯಾಕೆ ಬಂದಿರೋದು ಯಪ್ಪನೇನ್ರು ಕರಿಬೇವಿನ ಸೊಪ್ಪಿಲ್ಲ ಅಂತಂದ್ರೆ ಅಡುಗೆನೇ ಮಾಡಲ್ಲಂತೆ ಅದಕ್ಕೆ ಕರಿಬೇವಿನ ಸೊಪ್ಪು ಕಿತ್ಕೊಂಡು ಹೋಗಿ ಬಂದವನೇ ಲೇ ನಿಮ್ಮ ಅತ್ತೆಯವ್ರ ಮನೆಗೆ ಹೋಗಿದ್ದ ನಾನು ನಮ್ಮತ್ತೆ ಅವ್ರ ಮನೆಗೆ ಏನಕ್ಕಪ್ಪ ಏನಕ್ಕಂದ್ರೆ 15 ಲಕ್ಷ ನೀನು ಕೊಟ್ಟಿದ್ದೀಯ ನಮ್ಮ ಮಾತು ಕೇಳಕ್ಕ ಅದನ್ನೇನು ಕೇಳಕ್ಕೋತ್ರಿ ಮಗಳಿಗೆ ತಾಯಿ ಕೊಡೋದ್ರಾಗ ಅದೇನು ವಿಶೇಷನಾ ಅದನ್ನೇನು ಕೇಳಕ್ಕೋತ್ರಿ ವಿಶೇಷ ಅದಪ್ಪ ವಿಶೇಷ ಅದೇ ಅದಕ್ಕೆ ನೀನು ಕೇಳ್ತಾ ಇರೋದು ಏನು ಅಂಥ ವಿಶೇಷ ಅಂದ್ರೆ ಆ ಅಮ್ಮನ ₹1 ಕೊಟ್ಟಿಲ್ಲಂತೆ ನೀವು ಮದುವೆ ಆದಾಗ ನೋಡಿರೋದಂತೆ ಅವಳು ಹುಟ್ಟನ ಇವಕ್ಕೂ ನೋಡೇ ಇಲ್ಲಂತೆ ಇಲ್ಲ ನಾನು ನಂಬಲ್ಲ ನೀವು ಹೇಳ್ತಾ ಇರೋದು ಸುಳ್ಳು ನಾವು ಹೇಳ್ತಾ ಇರೋದು ಸುಳ್ಳು ನಿಮ್ಮ ಅತ್ತೆಗೆ ಫೋನ್ ಅದೇನೋ ಫೋನ್ ಮಾಡಿ ಫೋನ್ ಮಾಡಿ ಫಸ್ಟು ಕೇಳ್ಬಿಟ್ಟು ಆಮೇಲೆ ಹೇಳು ನಮ್ಕ ಅದೆಲ್ಲ ಕತೆ ಬೇಡಪ್ಪ ಇವಾಗ ಕರಿಬೇವಿನ ಸೊಪ್ಪು ಕಿತ್ಕೊಂಡೋಗಿ ನಿಮ್ಮ ಅಮ್ಮನ್ಕ ಫೋನ್ ಮಾಡಿದ್ನಿ ನಿಮ್ಮ ಅಮ್ಮನ ಅಲ್ಲಂತೆ 15 ಲಕ್ಷ ಕೊಟ್ಟಿರೋದು 15 ಲಕ್ಷ ಎಲ್ಲಿಂದ ಬಂತು ಅಂತ ನೀನು ಏನ್ರನ್ನ ಕೇಳು ನಾವು ಅದೇ ಕೆಲ್ಸಕ್ಕೆ ಹೋಗಿದ್ದೀರಿ ಈ ಮಾತು ಕೇಳಕ್ಕೇನೆ ನಿಮ್ಮ ಅತ್ತೆಯವ್ರ ಮನೆಗ ಏನಮ್ಮ ಕೊಟ್ಟಿದ್ದೀ ಅಂತ ನಾನೇನು ಕೊಡ್ಲಪ್ಪ ನಾನು ಕೊಟ್ಟಿಲ್ಲ ಅಂತ ಹೇಳಿದ್ದು ನಿನ್ನ ಫೋನ್ಗಿನೇನು ಮಾಡಬೇಡ ಹೋಗಿ ನೀನು ಎಲ್ರ ಮುಂದೆ ಈ ಮಾತು ಹೇಳು ಹಂಗಾದ್ರೆ 15 ಲಕ್ಷ ಎಲ್ಲಿಂದ ಬಂತಂದ್ರೆ ನಮ್ಮ ಸರೋಜಿ ಹತ್ರ ಕಲ್ತನ ಮಾಡಿರೋದು ಏನು ಮಾವ ಇಂಥ ಮಾತು ಹೇಳ್ತದೆ ಏನಲ್ಲ ನನ್ನ ಹೆಂಡತಿ ಕಳ್ಳಿ ಅಂತನಾ ಏಯ್ ಕಳ್ಳಿನೋ ಸುಳ್ಳಿನೋ ಮಳ್ಳಿನೋ ಅದೆಲ್ಲ ಕತೆ ಬೇಡ ನಾನು ಹೇಳ್ದಂಗೆ ಹೋಗಿ ಕೇಳು ನೀನು ಹೆಂಡ್ತಿನಾ ನಾವೇನು ಸುಮ್ಮನೆ ಕೈ ಕಟ್ಕೊಂಡು ಕೂತಿಲ್ಲಪ್ಪ ನಿಮ್ಮ ಅತ್ತೆ ಇಲ್ಲ ಅಂದಿದ ತಕ್ಷಣ ಹೋಗಿ ನಾವು ಕಂಪ್ಲೇಂಟ್ ಕೊಟ್ಟಿದ್ರಿ ಪೊಲೀಸ್ ಕಂಪ್ಲೇಂಟು ನೋಡ್ಕೊಂಬಿಡು ನಿನ್ನ ಹೆಂಡತಿ ಮೇಲೆ ಕೊಟ್ಟಿರೋದು ನಾವು ಇದು ಸತ್ಯ ಅಂತ ನೀವು ಹೆಂಗಂತೀರಿ ಹೆಂಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ರಿ ನೀವು ಹೆಂಗಂದ್ರೆ ಇದು ನಮ್ಮದೇ ದುಡ್ಡು ಅಂತ ಹೌದಾ ಹೋಗಿ ಕೇಳ್ಬಿಟ್ಟು ಆಮೇಲೆ ಹೇಳ್ತೀನಿ ನಿಮ್ಗೆ ಹೋಗು ಕೇಳೋಗು ಕೇಳು ಕರೆಕ್ಟಾಗಿ ಕೇಳು 2 ಒದ್ದು ಕೇಳು ಹಂಗೆ ಕೇಳಬೇಡ ನೋಡ್ತಪ್ಪವ ಅಯ್ಯೋ ಇವನ್ಕಿನ್ನ ಅದು ಯಾವಾಗ ಬುದ್ಧಿ ಬರ್ತದ ಅದೇನು ಕತೆನ ನಾನೆಲ್ಲ ಮನೆ ಕರ್ಕೊಂಡು ಹೋಗಿ ಬಂದವನೇ ಅಂತ ಬಂದಪ್ಪ ಅವ್ನು ಕರ್ಕೊಂಡು ಹೋಗ್ತಾನ ಅಯ್ಯ ನೋಡ್ಬವ ನಡಿಬವ ತಿನ್ನೋಣ ಏನು ತಿನ್ನೋದ ನಂಗೆ ಸಾವಿತ್ರಿ ಇಲ್ದಿದ್ಕ ನೆಮ್ಮದಿನೇ ಇಲ್ಲ ಸಾವಿತ್ರಕ್ಕೆ ನೆತ್ತು ಹೋಗಿಲ್ಲ ನಡಿಬವ ಊರಾಗ ಅವಳೆ ಯಾವ ಊರಾಗ ನಿಮ್ಮ ಅತ್ತೆ ಅವ್ರ ಊರಾಗ ಮತ್ತೆ ನಾನು ಹೋಗಿದ್ದಾಗ ಇಲ್ಲಪ್ಪ ನಮ್ಮ ಮನೆಗೆ ಬಂದಿಲ್ಲ ಅಂತಂದು ನಮ್ಮ ಅತ್ತೆ ಸುಳ್ಳು ಹೇಳಿರೋದು ಸುಳ್ಳು ಇವಾಗ ತಿನ್ಬಿಟ್ಟು ನಾವಿಬ್ರು ಹೋಗೋಣ ನಡಿ ಹಂಗಂತೀಯಾ ಮತ್ತೆ ಬಾ ನಮ್ಮ ಅತ್ತೆ ಗಾಸರ ಬಿಡಿಸ್ತೀನಿ ನೋಡು ಹಂಗೇನು ಮಾಡಬೇಡ ಅಂಬು ಜೊತೆಗ ಬುದ್ಧಿ ಕಲಿಸ್ಬೇಕಂತ ಅಲ್ಲ ಅವಳಂತೆ ಬಿಡು ಯಾರೋ ಅಂದರು ನಂಗೆ ಕೂಡ ಅಂಬು ಜೊತೆಗೆ ಯಾರೋ ಅಷ್ಟು ಬುದ್ಧಿ ಕಲೀಲಿ ಸುಮ್ಮನೆ ಬಾಯ್ ಜಾಸ್ತಿ ಅಮ್ಮನ ಸಾವಿತ್ರಕ್ಕನ್ನ ಸೇರೋದೇ ಇಲ್ಲ ಮೂನಾರೋಗು ಹಂಗೆ ಮಾಡ್ತಾಳೆ ನಮ್ಮ ಅಮ್ಮನ ಸಾವಿತ್ರಿಕ ಬೈತಾ ಇರ್ತಾಳೆ ಅದಕ್ಕೆ ನೀನು ಏನಾರ ಬುದ್ಧಿ ಕಲಿಸ್ಬೇಕು ಸಾವಿತ್ರಕ್ಕನ ಬೆಲೆ ಏನಂತ ಗೊತ್ತಾಗಬೇಕು ಅದೇ ಮಾಡ್ತೀನಿ ಇನ್ಮೇಲೆ ಮಾಡ್ತೀನಿ ನಮ್ಮ ಸಾವಿತ್ರಿ ಅಲ್ಲವಳೆ ಅಂತ ತಿಳಿತಲ್ಲ ನಂಗೆ ಅಷ್ಟು ಮುಂಚ್ಕ ಸಮಾಧಾನ ಆಯ್ತಪ್ಪ ಬಾ ಒಂದು ಹೇಳ್ತೀನಿ ನಡಿ ಅಣ್ಣ ಬಾಣಲ್ಲ ಬಾಬಾ ಬಾಳೆ ಸರೋಜ ಬಾಣಲ್ಲ ಹೇಳ್ತೀನಿ ಎಲ್ಲ ಹೇಳ್ತೀನಿ ಅದೇನ ಹೇಳು ಐದು ಬಾಸ್ಗಳಲ್ಲ ತೆಗಿಯತ್ತೆ ಇದಾಗ ಕತ್ತಿದ ನನ್ನ ಕತ್ತ ಸಿಕ್ಕಿದೆ ತೆಗಿ ನೋಡ ಮಾನವಾಗಿ ನಾನು 15 ಲಕ್ಷ ನಂಗೆ ಕೊಟ್ಟು ಸರಿ ಇಲ್ಲ ಅಂತಂದ್ರೆ ಇವತ್ತು ನೀನು ಕತ್ತಿ ಉತ್ತಿ ಸಾಯಿಸ್ಬಿಡ್ತೀನಿ ಇವ್ರ ಮಗಮುಜೋಗ ನಾನೆಲ್ಲಿ ನೋಡಿಲ್ಲ 15 ಲಕ್ಷ ನನ್ಗೆ ಹೇಳೋದು ಎಲ್ಲರೂ ನನ್ನ ಕೇಳ್ತಾ ಇದ್ರು ಅದಕ್ಕೆ ಇವತ್ತು ಬಂದಿದ್ದೀನಮ್ಮ ನಾನು ಏನು ಎತ್ಕೊಂಡಿಲ್ಲ ನಾನು ಬಿಟ್ಬಿಡೆ ಕೊಡು 15 ಲಕ್ಷ ದುಡ್ಡು ಕೊಡ್ತೀಯ ಇಲ್ಲ ಮುಂದೆ ಮಗನೆ ಕೊಡು ಇವ್ರು ಪಾಸ್ಬಿಡ ಹೋಗು ಒಳ್ಳೆ ಹೋಗಿ ಸಿಗೋಣಲ್ಲಪ್ಪ ಏನಪ್ಪ ಮಾಡೋದು ಯಾವ್ದು ಕತ್ತಕ್ಕೆ ಬೀಳ್ತದೆ ಏಟು ಕೊಡ ಕೊಡ್ತೀನಿ ತಡಿ ಅಲ್ಲ ಬ್ಯಾಗ ಇಕ್ಕಿದ್ದೀನಿ ಎತ್ಕೊಂಬತ್ತೀನಿ ಬ್ಯಾಗ ಇಕ್ಕಿದ್ದೀನಿ ಎತ್ಕೊಂಬತ್ತೀನಿ ಇಲ್ಲೇ ಇರು ಎತ್ಕೊಂಬೋಗು ಪಾಸ್ಗುಳ ಹೋಗು ಎತ್ಕೊಂಬತ್ತೇನೆ ಬ್ಯಾಗು ಎತ್ಕೊಂಬರ್ಲಿ ಅವಾಗ ಹೇಳ್ತೀನಿ ಅದೇ ನೀರು ಎನ್ಸ್ಕೊಂಡಿಯ ಅವಳೆ ಬಾರಲೆ ಒಳ್ಳೆ ಟೈಮ್ಗೆ ಬಂದಲ್ಲಪ್ಪ ಸುನಂದೆ ಅವಳ ಕೈ ಕೊಟ್ಟಿಲ್ಲ ನನ್ನ ಕಾಗ ಬರಲೆ ಬಾರೆ ಅಂದ್ರೆ ಎತ್ತ ಓದ್ತಾ ನಿಂಗೆ ಮಾಡಕ್ಕೇನು ಕೆಲಸ ಇಲ್ಲ ಕೆಲಸ ಬಿಡ್ಬೇಡ ಸರೋಜಿ ಇಟ್ಕೊಳ್ಳ ಓಡು ಬಿಡ್ಬೇಡ ತೆಗಿಯ ಕತ್ತಿ ತೆಗಿಯೇ ತೆಗಿತಾಳೆ ಕತ್ತಿ ತೆಗಿತಾಳೆ ಹಾಕಾಗು ಇನ್ನೊಂದು ಹಾಕೋ ತಿಕ್ಕಳ ಮುಂದೆ
ಇವಳನ್ನ ತಗೊಂಡೋಗಿ ಎಲ್ಲಾನ ಆಸ್ಪತ್ರೆಗೆ ಸೇರಿಸ್ತೀರಾ? ಮನೆಗೆ ಇಟ್ಕೊಂಡವ್ರೆ. ಓ ಏನು ಹಂಗಂತ ಇದೆಯಾ? ಅಲ್ಲ ಇಂಥ ಹುಚ್ಚಿಡ್ತಿರೋರ್ನೆಲ್ಲ ತಗೊಂಡೋಗಿ ಹಾಸ್ಪಿಟ್ಲಿಗೆ ಇಟ್ಕೊಂಬರ್ತಾನೆ. ದಾರಾಗ ಹೋಗೋರ್ಕ ಬರೋರ್ಕ ಹಿಂಗೆ ತೊಂದರೆ ಕೊಟ್ರೆ ಹೆಂಗಪ್ಪ ಕೃಷ್ಣಪ್ಪ? ಅಯ್ಯೋ ಬಿಸಿಲು ಕಾಯ್ಸೋಕೆ ಬಂದವಳೆ, ಕೂತಿದ್ರೆ ಹೆಂಗೆ ಕಾಯಿಲೆ ಬರ್ತದೆ. ಅದಕ್ಕೆ ಬಿಸಿಲು ಕಾಯ್ಸೋಕೆ ಬಂದವಳೆ. ಕಾಯಿಸ್ಲು ಬಿಡು ಬಿಸಿಲು, ನಿನ್ಕೇನು ಬಾಧೆನೆ? ಬಾಯಿ ಮುಚ್ಕೊಂಡಿರಪ್ಪ. ನಂಗೆ ಹೋಯ್ತೀಯಾ? ಬಿಡ ಜಡನ ಕೂದಲಾಗ ಇಟ್ಕೊಂಡಿರ್ದ. ಬಿಡೆ ಮಾವು ತುರಾದಮ್ಮ, ಬಿಡಮ್ಮ ಮಾವು. ಅದೇ ನಮ್ಮ ಹಂಗಿಟ್ಕೊಂಡಿದ್ಯಾ ಪಾವು? ಅವಳು ಇಟ್ಕೊಂಡಿರೋದು ಕಣ್ಣು ಕಾಣಿಸ್ತಾ ಇಲ್ಲ ನಿಂಕ. ಅಕ್ಕ ಯಾಕಕ್ಕ ಹೋಯ್ತಿರೋದು ನನ್ನ? ನಿಂಕ ದುರಾಂಕಾರ ಜಾಸ್ತಿ, ಅದಕ್ಕೆ ಹೋಯ್ತಿರೋದು ನಿನ್ನ ದುರಾಂಕಾರ ಮಕ್ಕಷ್ಟು ಬೆಂಕಿತ್ತ. ಏಯ್ ಹೋಗೆ, ಎಲ್ಲನ ಹೋಗಿ ಕೆರಕ ಬೇಕ ಬಿದ್ದು ಸಾಯೋಗೆ. ಯಾಕೆ ಇರೋರು ಪ್ರಾಣ ತಿಂತ ಇದೀಯಾ? ಹೋಗಿ ಸಾಯೋಗ. ಕೆರಕ ಬೇಕಾ? ಎಲ್ಲಕ್ಕ ಇರೋದು? ಹಿಂಗೆ ನೇರವಾಗಿ ನಡ್ಕೊಂಡೋಗು. ಅದಕ್ಕೆ ಬಿದ್ದು ಸಾಯೋಗು. ಯಾಕೆ ಇರೋರು ಪ್ರಾಣ ತಿಂತ ಇರೋದು? ಇವಳು ನೆಮ್ಮದಿಯಾಗಿಲ್ಲ, ಇರೋರ್ಗೂ ನೆಮ್ಮದಿಯಾಗಿರಕ್ಕೆ ಬಿಡಲ್ಲ. ಏಯ್ ಸುನಂದೆ ಅಕ್ಕ ಆ ಹೆಣ್ಣು ಕೂಗ್ತಾವ್ ನೋಡಕ್ಕ. ಲೇ ಅವ್ನು ನಿನ್ ಕಣ್ಣ ಅಲ್ಲ ಗಣ್ಣು. ಓಹ್ ಕೃಷ್ಣಮ್ಮ, ಅಲ್ಲಿದೆ ನೀನು? ಅಯ್ಯ ಬಾಳ ನಿಮ್ಮ ಅಕ್ಕಷ್ಟು ಬೆಂಕಿತ್ತು. ಮೆಲ್ಲಿಗೆ ಹೋಗಿ ಸುನಂದಿ ಅಂತ ಹೋಗ್ತಾ ಇದ್ದೆ. ನಾನು ಇಲ್ಲೇ ಇದ್ದೇನಲ್ಲೇ. ಇಲ್ಲ ಕೃಷ್ಣಮ್ಮ, ಅಲ್ಲಿ ಕೋಳಿ ಏನೋ ಓದಾಯ್ತು, ಶು ಅಂತ ಇದ್ನ ಅಷ್ಟೇ. ಮುನ್ನ ಒಯ್ದು ಇಟ್ಬಿಟ್ಟವಳೆ. ನೀನೇನು ತಿಡಿಕೆ ಮಾಡ್ದೆ? ನಡಿ ಒಳಕ. ನಿಂಗೇನು ಮಾಡತ್ತೇನು ಕೆಲಸ ಇಲ್ಲ? ಏಯ್ ಕೂಗ್ತಾನೆ ಇದ್ದೀನಿ, ಬಂದೇ ಬಿಟ್ಟಿದ್ದೆ ನೀನು. ಬಂದ್ಬಿಟ್ಟವಳೆ, ಕರ್ಕೊಂಡೋಗು. ನಿಕ್ಕಂತ್ರಿ ಮಕ್ಕಷ್ಟು ಬೆಂಕಿ ಇಕ್ತ. ಅಯ್ಯೋ ಏನು ಕೃಷ್ಣಮ್ಮ? ಏನಿಲ್ಲ. ಫಸ್ಟು ನೀನು ಎಂಟ್ರನ್ನ ಕರ್ಕೊಂಡೋಗಿ ಹುಚ್ಚ ಆಸ್ಪತ್ರೆಗೆ ಸೇರಿಸು, ಆಮೇಲೆ ಮುಂದಿನ ಮಾತು. ಲೇ ಯಾಕೆ ಬರೋ ಇಲ್ಲಿ? ಲೇ ಸುನಂದಿ, ಏಯ್ ಏನಕ್ಕೆ ಬರೋದು ಮನೆಯಿಂದ ಈಚೆಗೆ? ನಡಿ ಒಳಕೆ. ಬಂದ್ಬಿಟ್ಟವಳು ಇಲ್ಲಿ. ಅದು ಕೆರಕ್ಕಕ್ಕೆ ಬಯಕ ಬಿದ್ದು ಸಾಯ್ತೀರ, ನಮ್ಮ ಪ್ರಾಣ ತಿಂತಾಳೆ. ಏಯ್ ಏನು ಮಾತಾಡ್ತೀಯ? ಏನು ಮಾತಾಡ್ತೀಯ ಪಾಪ? ಏನು ಮಾಡ್ತೀಯಪ್ಪ? ಮನುಷ್ಯನ ಮೇಲೆ ಕಷ್ಟ ಬರ್ತದೆ, ಅದಕ್ಕೆ ಇಂಥ ಮಾತಾಡೋದು ನೀನು? ಅಯ್ಯ ಈ ಕಾಯಿಲೆ ಬಂದೈತಾನೆ, ಸುಮ್ಮನೆ ಇರಬೇಕು. ಏನು ಒಂದತ್ರ ಇರಲ್ಲ ಕೃಷ್ಣಮ್ಮ. ನೋಡಪ್ಪ, ತಲೆಗೆ ಇಟ್ಟದಂದ್ರೆ ತಲೆಗೆ ಒಂದತ್ರ ಇರೋಕೆ ಅವ್ನು ಬಿಡಲ್ಲ, ಆಯ್ತಾ? ಸುಮ್ಮನೆ ಏನೋ ಬೈಬೇಡ ನೀನು. ನೋಡ್ಕೊಳಕ್ಕೆ ಆಗಿಲ್ಲ ಅಂತಂದ್ರೆ ಅವ್ರ ಅಮ್ಮನ ಮನೆಗೆ ಕಳಿಸ್ಬಿಟ್ರೆ ಅಲ್ಲೇನ ಇರ್ತಾಳೆ. ಯಾಕ ನೀವು ಈ ಹಿಂಸೆ ಕೊಡ್ತಾ ಇರೋದು? ನಡಿ ಒಳಕ. ನಾನು ಹೋಗಲ್ಲ, ನಾನು ಕೆರಕ್ಕ ಬೇಕ ಬೀಳ್ತೀನಿ. ಹೋಗು, ಬಿದ್ದು ಸಾಯೋಗು. ಫಸ್ಟ್ ಆ ಕೆಲಸ ಮಾಡು. ಅದೇ ನೇಮ ಒಳಕ. ನಡಿ ಒಳಕ. ನಾನು ಕಾರು ನನಗೆ ಮಾತಾಡ್ಕೊಂಬತ್ತೀನಿ. ನಡಿ ಒಳಕ್ ನಡಿ. ಅಯ್ಯೋ ಯಾಕೋ ನಾನು ಹೋಗ್ಬಿಟ್ನಲ್ಲಪ್ಪ ಇಳಿಯೋದಂಗೆ. ಆ ಗಡಿಗೆ ಹೋಗಿಲಿ ಅಂತಾರೆ. ನಡಿ ಒಳಕ್ ನಡಿ. ಮುಚ್ಚಬೇಕು ಬಾಯಿ ತೆಗಿ ಕುಡ್ದ. ನಂಗೆ 2 ಕೈ 2 ಕಾಲ ಇರೋದು. 26 ಕೈ 26 ಕಾಲಿಲ್ಲ. ಯಾವ್ದಂತ ಮಾಲೆ? ಯಾಕೆ ಆ ಎಳೆ ಮಗು ಮೇಲೆ ಅಂಗ್ರಾಗ್ತಾ ಇದೆಯಾ? ಏನು ತಿಳಿದಿದ್ದು ಕಂದನ ಮೇಲೆ? ಎಲ್ಲ ತಿಳಿದಿದ್ದವ್ರ ಮೇಲೆ ಜಗಳಕ್ಕೆ ಹೋದ್ರೆ ಸುಮ್ಮನೆ ಇರ್ತಾರೇನಪ್ಪ? ಸುಮ್ಮನೆ ಇರ್ತಾರ? ಅದಕ್ಕೆ ಏನು ತಿಳಿತಿರೋ ನನ್ನ ಮಗನ ಮೇಲೆ ನಾನು ಜಗಳ ಮಾಡ್ತಾ ಇದ್ದೀನಿ. ನಿನ್ನ ಮೇಲೆ ಜಗಳಕ್ಕೆ ಬಂದ್ರೆ ನೀನು ಸುಮ್ಮನೆ ಇರ್ತೀಯಾ? ಇವಾಗ ಏನಾಯ್ತಂತ? ಜ್ವರ ಬಂದದ ಈ ನಡುವೆ. 10 ಏನು ಅಳ್ತಾ ಇದ್ರು. ಈ ಮನೆಗೆ ಒಬ್ಬರು ಗತಿ ಇಲ್ಲ ಎತ್ಕಣಕ್ಕೆ. ಗುಂಡತ್ತಕ್ಕೆ ಬೇರೆ ಜ್ವರ, ಇವನಿಗೆ ಜ್ವರ. ಸ್ನೇಹ ಆಯ್ತದ್ಲು. ಅದೇನೋ ರೂಮಾಗ ಕುತ್ಕೊಂಡಿರ್ತಾಳೆ, ಅವಳೇ ಈಚೆಗೆ ಬರ್ತಾಳ? ಅವಳಂತ ಚಿತ್ರಂಗಿ ಇನ್ನೊಬ್ಬಳಿಲ್ಲ ಪ್ರಪಂಚದಾಗೆ. ಅಂದು ಬಾಯಿ ಮುಚ್ಚಿಲ್ಲ ಅಂತಾನೆ ಅವನೇ ಅವಾಗಿಂದ. ಏನಂದ್ರೆ ಇನ್ನೂ ಏನು ಕೆಲಸನೂ ಮಾಡಿಲ್ಲ. ಅಡುಗೆ ಮನೆಗೆ ಹೋಗಂಗೆ ನೋಡೋಗಂಗೆ ಎಲ್ಲಿನ ಕೆಲಸ ಅಲ್ಲೇ ಬಿದ್ದದೆ. ಇದ್ಯಾವುದು ನನ್ನ ಕಣೆ ಬರ? ಒಮ್ಮನೆದದ್ಲು. ಆಸ್ಪತ್ರೆ ಮನೆ ಹತ್ರಕ್ಕೆ ಹೋಗೋಳೆ. ಮಗುನ ನೋಡ್ಕೊಂಡ್ರೆ ನಾನು ಏನೋ ಕೆಲಸ ಮಾಡ್ಕೊಳಲ್ಲ. ಮುಚ್ಚು ಬಾಯೇ, ಕುಕ್ಕು ಬಿಡ್ತೀನಿ. ಕುಂಬಳಕಾಯಿ ಕುಕ್ಕದಂಗೆ. ಕುಡಿತ ಮಗುನ ಕೊಡಲ್ಲ ನಾನೇ ಎತ್ಕೊಂಡಿರ್ತೀನಿ ಬಿಡು. ಸತ್ರ ಸಾಳಿ ಬರ್ಕ್ಲಿ. ಅದೇನು ಮಗುನ ಹಂಗಂತ ಇದೆಯಾ? ಇನ್ನೇಂಗ ಅನ್ಬೇಕು ಹೇಳ? ಅಪ್ಪ ಯಾವ್ದನ ಒಂದೊಂದು ಕೀತ್ರ ತೆಗಿತಾ ಇರ್ತಾಳಲ್ಲಪ್ಪ ನಿನ್ನ ಸಿಕ್ಕಂಡ್ರು. ಯಾವ್ದನ ಒಂದೊಂದು ಕೀತ್ರ ಮಾಡ್ಕೊತಾರಿಲ್ಲ ಕೆಲಸ. ಸಾವಿತ್ರ ಅವ್ನು ಒಬ್ಳೆ ಇದ್ದಾಗ ಇವಳಿಗೇನು ದಾಡಿ ನಾ ಕೆಲಸ ಮಾಡಕ್ಕೆ? ಮಾತಾಡಿದ್ರೆ ಬೀಳ್ತಾವೆ ಏಟಕ್ನಿಕ. ಮಗುಗೆ ಜ್ವರ ಬಂದದೆ ಅಂತ ಹೇಳ್ತಾವಳೆ. ಏನೇನು ಕೆಲಸ ಮಾಡೋಕ್ಕಾಗಲ್ಲ. ಕತ್ತಕ್ಕಾಗಷ್ಟು ವಯಸ್ಸಾಗೈತೆ, ನಿನಗೆ ಜ್ಞಾನ ಬೇಡ? ಏನು ಮಾತುಗಳಂತ ಮಾತಾಡ್ತಾ ಇದೆಯಾ? ಎಷ್ಟು ದುರಂಕಾರ ನಿನ್ಕ? ಸಿಕ್ಕಂಡ್ರ ಪರ ಬಲೆ ಮಾತಾಡ್ತೀಯಪ್ಪ ನೀನು. ಮಾತಾಡಬೇಡ ಅಂತ ಹೇಳಿಲ್ಲ. ಎಲ್ಲರೂ ಹೇಳ್ದಂಗೆ ನೀನು ಒತ್ತು ಗಂಡು ಮನೆಗೆ ಕಳಿಸ್ಬೇಕಾಗಿತ್ತು ನೋಡು. ನಾನು ತಲೆ ಮೇಲೆ ಕುಳ್ಸ್ಕೊಂಡು ನೋಡು, ಅದಕ್ಕೆ ಈ ಆಟ ಆಡ್ತಾ ಇರೋದು ನೀನು. ನೀನು ದುರಂಕಾರ ಕಷ್ಟು ಬೆಂಕಿತ್ತು. ಎತ್ಕೊಳ್ಳೆ ಮಗುನ. ನಾನೇ ಕತ್ಕೊಳ್ಳಿ ಹೇಳ.
ನಡಿ ಮತ್ತೆ ಅಡಿಗೆ ಮನೆ ಕೆಲಸ ಮಾಡಿ ನಡಿ ನಡಿಯೇ. ನಾನು ಹೋಗಲ್ಲ, ನಂಗೆ ಅಡುಗೆ ಮಾಡಕ್ಕೆ ಬರಲ್ಲ. ನೋಡ್ದಾ ನೋಡ್ದೆ ಹೆಂಗೆ ಮಾತಾಡ್ತಾಳೆ ಚಿತ್ರಂಗೆ. ಹಾಂ ಇರೋದು ನೋಡು, ಇರೋದು ಹೆಂಗವಳೆ ಅಮಾವಾಸ್ ಮಕ್ಕಳು, ಅಮಾವಾಸ್ ಮಕ್ಕಳು ಇವಳು. ಏಯ್ ಮಾತು ಮರ್ಯಾದೆಯಿಂದ ಮಾತಾಡೋ. ಸ್ನೇಹ ಬಾಯಿ ಮುಚ್ಕೊಂಡಿರ್ಬೇಕು ನೀನು. ಅದ್ಯಾಕೆ ನೀನು ಹಿಂಗೆ ಉಗಿಸ್ಕೊಂತ ಇದೆಯಾ ಏನೋ ನಾನಂತೂ ಕಾಣೆ. ಏನಪ್ಪ ಎಂಟ್ರ ಮಕ್ಕ ನೋಡ್ಬಿಟ್ರೆ ನಿಂಗೆ ಹಂಗೆ ಬಲ ಹೆಚ್ಚಾಗ್ಬಿಡ್ತದಲ್ಲ. ನಡಿ ಅಂತ ಹೇಳ್ತಾ ಇರೋದು. ನಡಿ, ಏನು ಕೆಲಸ ಮಾಡಲ್ಲ ತಾನೆ, ಇಲ್ಲಿಂದ ನಡಿ. ಮಾತಾಡಕ್ಕೆ ಬರಬೇಡ ನೀನು ಮಧ್ಯ. ಕೊಡಿಲಿ ಮಗುನ, ಹೋಗಿ ಅದೇನೋ ಕೆಲಸ ನೋಡೋಕು. ನೋಡು ಮಗುಗೆ ಹೆಂಗೆ ಜ್ವರ ಕಾಯ್ತದೆ. ನಿಂಕೇನು ರೋಗನೇ ಲೋಫರ್ ಮುಂಡೆ ರೋಗನ ನಿಂಕ. ಆ ಮಲೇಶ್ಗೆ ಫೋನ್ ಮಾಡಿಸ್ತೀನಿ ತಡಿ, ಜುಟ್ಟು ಇಟ್ಕೊಂಡು ಹೇಳ್ಕೊಂಡು ಹೋಗ್ಲಿ. ನಾನು ಹೋಗಲ್ಲ ಅಂದರೆ ಹೋಗಲ್ಲ. ನಾನು ನಿರ್ಧಾರ ಮಾಡಿಬಿಟ್ಟಿದ್ದೀನಿ. ಮಲೇಶಿಗೆ ಡೈವರ್ಸ್ ಕೊಡ್ತೀನಿ. ಅವನ ಕಡೆಯಿಂದ ಎಷ್ಟು ದುಡ್ಡು ಬರ್ತದೋ ಅಷ್ಟು ದುಡ್ಡು ಇಸ್ಕೊಡು. ಇಸ್ಕೊಟ್ಬಿಟ್ಟು ಜೀವನ ನಮ್ಮ ಮದುವೆ ಆಗ್ತೀನಿ. ಲೈ ನಡಿಗೆ, ಬಾಯಿ ಮುಚ್ಕೊಂಡು ನಡಿಗೆ. ಓಹೋ, ಮದುವೆ ಮಾಡ್ಕೊಳ್ಳೋದು, ಗಂಡನ ಬಿಟ್ಬಿಟ್ಟು ಬರೋದು, ಇನ್ನೊಬ್ಬರು ಮದುವೆ ಆಗೋದು. ನಿಂಕೇನು ಮಾನ ಮರ್ಯಾದೆ ಏನಿಲ್ಲ. ಅಜ್ಜಿ ಹತ್ರ ಹೇಳಿದ್ದೀನಿ ನಾನು. ನಡಿ ಅಂತ ಹೇಳಿದ್ದು. ಅವನು ಇವತ್ತು ಈ ಊರಾಗಿತ್ತಾನೆ, ನಾಳೆ ಮುಂದೆ ನೂರಾಗಿತ್ತಾನೆ. ಅಮ್ಮನೂ ಮಗನು ನಾಟಕಗಳು ಆಡಕೋತಾರೆ. ಅವಾಗ ಅವ್ರ ಜೊತೆಗೆ ನೀನು ಓದ್ತೀಯಾ ನಾಟಕ ಆಡಕ್ಕ? ನೋಡಪ್ಪ, ಮಲ್ಲೇಶಿ ಕಡೆಯಿಂದ ಎಷ್ಟು ದುಡ್ಡು ಬರ್ತದೋ ಅಷ್ಟು ಇಸ್ಕೊಡು. ನನ್ನ ಪಾಡಕ್ಕೆ ನಾನು ಅವನ ಜೊತೆಗೆ ಜೀವನ ಮಾಡ್ತೀನಿ ಅಷ್ಟೇ. ನೋಡಿ ಅಂದ್ರೆ ಮಗು ಕೈಯಾಗಿಲ್ಲ ಅಂದಿದ್ರೆ ಇವತ್ತಿತ್ತು ನಿಂಕ. ಮುಂದುವರಿಯುವುದು.